ಹಲೋ ಟ್ರೇಡರ್ಸ್, ವೆರಿ ಗುಡ್ ಮಾರ್ನಿಂಗ್. ಇವತ್ತು ಗ್ರಾಸಿಮು ಇದೆಯಲ್ಲ ಶಾರ್ಟಿಗಿದೆ. ಮತ್ತೆ ಕೋಟಕ್ ಬ್ಯಾಂಕ್ ಎರಡನ್ನ ಇಟ್ಕೊಂಡಿದ್ದೀನಿ. ವೀಕ್ ಓಪನ್ ಆಗಿದೆ ಗೊತ್ತಾ, ಕಮಾಡಿಟಿ ನಿಫ್ಟಿ ಎಲ್ಲ ವೀಕ್ ಓಪನ್ ಆಗಿದೆ. ಸೊ ಎಲ್ಲಿಂದ ಬಿಡಬೇಕು ಅಂತ ಹೇಳ್ತೀನಿ ಬನ್ನಿ. ನೆನ್ನೆ ಹೈ ಇದೆಯಲ್ಲ, ಮೊನ್ನೆ ಮೊನ್ನೆ ಹೈ ಮೊನ್ನೆ ಹೈ, ಎಸ್, ಈ ಹೈ ಕೆಳಗಡೆ ಓಪನ್ ಆಗಿದೆ. ಸೊ ಎಕ್ಸಾಕ್ಟ್ ಈ ಲೆವೆಲಿಂದನೇ ರಿಜೆಕ್ಷನ್ ಸ್ಟಾರ್ಟ್ ಆಗಿದೆ. ಪ್ರೈಸ್ ಮೇಲೆ ಹೋಯ್ತು ವಾಲ್ಯೂಮಲ್ಲಿ. ಸೊ ಬ್ರೇಕ್ಔಟ್ ಮಾಡ್ತು ನೋಡಿ ವಿತ್ ವಾಲ್ಯೂಮು. ಸೊ ಇಲ್ಲಿ ಇಂಟರ್ಡೇ ಲೋ ಇದೆಯಲ್ಲ, ಫಸ್ಟ್ ಡೇ ಕ್ಯಾಂಡಲ್ ಲೋ ಇದೆಯಲ್ಲ, ಇಲ್ಲಿಂದ ಎಂಟ್ರಿ ಸ್ಟಾಪ್ ಲಾಸ್ ಸಿ ಐ. ಓಕೆ, ಟಾರ್ಗೆಟ್ಟು ರಾಸಿಮಿಂದು ಇಲ್ಲಿ ಬರ್ತಾ ರೆಸಿಸ್ಟೆನ್ಸ್ನ ಬ್ರೇಕ್ ಮಾಡ್ಕೊಂಡು ಇರುತ್ತೆ ಫಸ್ಟ್ ರೆಸಿಸ್ಟೆನ್ಸು, ಇಲ್ಲಾಂದರೆ ಇದೇನದು ಇಂಪಾರ್ಟೆಂಟ್ ಕ್ಯಾಂಡಲ್. ಈ ಟಾರ್ಗೆಟ್ ದೊಡ್ಡ ಮೂಮೆಂಟ್ ಇದೆ ರಾಸಿಮಲ್ಲಿ. 5 ಮಿನಿಟ್ಸ್ ಇಂಪಾರ್ಟೆಂಟ್ ಕ್ಯಾಂಡಲ್, ದಿಸ್ ಒನ್. ಹೀಲೋ ತನಕ ಬರಲೇಬೇಕು ಅಟ್ಲೀಸ್ಟ್. ಅದನ್ನ ಬ್ರೇಕ್ ಮಾಡುತ್ತೆ ಇವತ್ತು, ನಿಲ್ಲಲ್ಲ. ಟಾರ್ಗೆಟ್ಟು ಕೋಟಕ್ ಬ್ಯಾಂಕ್ದು ಹೀಲೋ ಸ್ವಿಂಗ್ ಐ 26 ತನಕ ಬರಬೇಕು. ನೋಡೋಣ 26 ತನಕ ಟಾರ್ಗೆಟ್ ರೀಚ್ ಆಗುತ್ತೋ ಇಲ್ವೋ. ಎಂಟ್ರಿ ಇದೆ ಹೇ, ಇಲ್ಲಿ ತನಕ 26 ತನಕ ಬರಬೇಕು. ಕೋಟಕ್ ಬ್ಯಾಂಕ್ ಇದೆಯಲ್ಲ, ಓ ಸೊ ಕೋಟಕ್ ಬ್ಯಾಂಕ್ ಅಲ್ಲೇ ಆಟ ಆಡ್ತಿದೆ ಈ ಲೆವೆಲ್ಲೇ. ಕೋಟಕ್ ಬ್ಯಾಂಕ್ ಮೊನ್ನೆ ಲೋ ಇದೆಯಲ್ಲ ನೋಡಿ, ಈ ಲೋ ವೀಕ್ ಓಪನ್ ಆಗಿದೆ ಪ್ರೈಸು. ವೀಕ್ ಓಪನ್ ಆಗಿ ಲಾಸ್ಟ್ ಶಾರ್ಟ್ ಇದೆ, ನಿನ್ನೆ ಇದೆ ಲಾಸ್ಟ್ ಶಾರ್ಟ್. ಕರೆಕ್ಟಾಗಿ ಅಲ್ಲಿಂದನೇ ಇಲ್ಲಿಂದ ರಿಜೆಕ್ಷನ್ ಆಗ್ಬೋದು, ಬ್ರೇಕ್ ಇನ್ಸೈಡ್ ಬೈ. ವಿತ್ ವಾಲ್ಯೂಮ್ ಪ್ರೈಸು ಇವಾಗ ಸಪೋರ್ಟ್ ಜನರೇಟ್ ಆಗಿದೆ. ಈ ಸಪೋರ್ಟ್ ಅಲ್ಲ, ಇಂಟ್ರಾಡೇ ಲೋ ಇದೆಯಲ್ಲ, ಇದನ್ನು ಬ್ರೇಕ್ ಮಾಡ್ರೆ ಕೋಟಕ್ ಬ್ಯಾಂಕ್ ಬಿತ್ತು. ಯಾವುದೇ ಕಾರಣಕ್ಕೂ ಐ ಹತ್ರ ಹೋಗ್ಬಾರ್ದು, ಐನ ಬ್ರೇಕ್ ಮಾಡಬಾರ್ದು. ಟಾರ್ಗೆಟ್ ಕೋಟಕ್ ಬ್ಯಾಂಕ್ದು ಎಸ್, ಈ ಸ್ವಿಂಗೈ. ಓಕೆ, ನೋಡೋಣ ಏನಾಗುತ್ತೆ ಅಂತ. ಬಾಯ್, ಟೇಕ್ ಕೇರ್. ನಮಸ್ತೆ. ನೋಡಿ ಎಕ್ಸಾಕ್ಟ್ ಕೋಟಕ್ ಬ್ಯಾಂಕ್ ಯಾವ ಲೆವೆಲಿಂದ ರಿಜೆಕ್ಷನ್ ಆಗ್ತಿದೆ ಅಂತ. ಸಿ, ಇದೇ ಲೆವೆಲ್ಲು ಲಾಸ್ಟ್ ಶಾರ್ಟ್ ಇತ್ತಲ್ಲ ಇಲ್ಲಿ, ಎಕ್ಸಾಕ್ಟ್ ಅಲ್ಲಿಂದ ರಿಜೆಕ್ಷನ್ ಆಗ್ತಿದೆ. ಪ್ರೈಸು ನಿನ್ನೆ ಇಂಟರ್ಡೇ ಲೋ ಇದೆಯಲ್ಲ, ಎಕ್ಸಾಕ್ಟ್ ಆ ಲೆವೆಲ್ ಟಚ್ ಆಗಿ ಅಲ್ಲಿಂದನೇ ರಿಜೆಕ್ಷನ್ ಸ್ಟಾರ್ಟ್ ಆಗಿದೆ. ಪ್ರೈಸು ಖಂಡಿತಲ್ಲೂ ಈ ಲೋನ ಬ್ರೇಕ್ ಮಾಡುತ್ತೆ, ವೆಯ್ಟ್ ಮಾಡಬೇಕು. ಕ್ರಾಸಿಮು ಕೂಡ ಶಾರ್ಟ್ ಆಯಿತು. ಬನ್ನಿ ನೋಡೋಣ. ಕ್ರಾಸಿಮ್ ಮಾಡಿ ಎಷ್ಟು ಬ್ಯೂಟಿಫುಲ್ ಆಗಿ ಬೀಳ್ತದೆ. ಹ್ಞೂ, ಇಲ್ಲಿ ಟಾರ್ಗೆಟ್ ಹೇಳಿದ್ದೆ ರೀಚ್ ಆಗುತ್ತೆ, ನೀನು ನಿಯರ್ ಇದೆ. ನಿಫ್ಟಿ ನಿಫ್ಟಿ ನಿಫ್ಟಿನ ಲೋನ ಬ್ರೇಕ್ ಮಾಡಬೇಕು, ಕೋಟಕ್ ಬ್ಯಾಂಕು ಲೋನ ಬ್ರೇಕ್ ಮಾಡಬೇಕು. ನೋಡೋಣ ಟಾರ್ಗೆಟ್ ಈ ಹೈ ಸ್ವಿಂಗ್ ಹೈ ಇದೆಯಲ್ಲ, ದೊಡ್ಡ ಟಾರ್ಗೆಟ್ ಹಾಕ್ಕೊಂಡಿದ್ದೀನಿ. ಅಟ್ಲೀಸ್ಟ್ ಇಲ್ಲಿವರೆಗಾರು ಬರಬೇಕು. ನೋಡೋಣ ಏನಾಗುತ್ತೆ ಅಂತ. ಇನ್ನು ಟೈಮ್ ಇದೆ, ಬೇಜಾನ್ ಟೈಮ್ ಇದೆ ಇನ್ನು. 54 ತನಕ ಬರಬೇಕು, ಇನ್ನು 20 ಪಾಯಿಂಟ್ ಬಿಡೋದಿದೆ. ಓಕೆ, ನೋಡೋಣ ಏನಾಗುತ್ತೆ ಅಂತ. ವೆಯ್ಟ್ ಮಾಡೋಣ ಅಷ್ಟೇ. ಹ್ಞೂ, ಸನ್ಫಾರ್ಮನ್ನು ಬಿತ್ತು, ಬರುತ್ತೆ ಏರ್ಟೆಲ್ಲು. ಓಹೋ ಹೋ, ನೋಡಿ ಈ ಲೆವೆಲ್ ಇದ್ದಾಗ ಹೇಳಿದ್ದು. ಇವಾಗ ನಾನು ಸಿಸ್ಟಮ್ ಆಫ್ ಮಾಡಿ ಹೋಗಿದ್ದೆ, ರಿಫ್ರೆಶ್ ಕೊಡೋಣ ಇವಾಗ. ಈ ಲೆವೆಲಲ್ಲಿ ಬರ್ತಿಟ್ಟಳು ಸರ್, 3 ಕ್ಯಾಂಡಲ್ಲಿ ಒಳ್ಳೆ ಬ್ರೇಕ್ ಕೊಟ್ಟಿದೆ. ಅದೇ ರೀತಿ ಕೊಟಕ್ ಬ್ಯಾಂಕು 2 ಕ್ಯಾಂಡಲ್ ಈ ಲೆವೆಲಿಗೆ ಬಂದರೆ ಚೆನ್ನಾಗಿರುತ್ತೆ ಅಲ್ಲ. ರಾಸಿಮ್ ನೋಡಿ, ರಾಸಿಮ್ ಶಾರ್ಟ್ ಮಾಡಿದ್ದೆ, ಬಟ್ ಸ್ಟಾಪ್ ಲಾಸ್ ಇಟ್ಟಾಗ್ಬಿಡ್ತು. ಡೇ ಹೈ ಇಟ್ಟಿದ್ದೆ, ಆ ಹೈ ಸ್ಟಾಪ್ ಲಾಸ್ ಇಟ್ಟಾಗ್ಬಿಡ್ತು. ಮತ್ತು ಕೊಟಕ್ ಬ್ಯಾಂಕ್ ಮಾಡಿದ್ದೆ ಸುಮ್ಮನೆ ಜಸ್ಟ್. ಕೊಟಕ್ ಬ್ಯಾಂಕ್ ರಾಸಿಮ್ ಒಂದು 20 ಕ್ವಾಂಟಿಟಿ ತೊಗೊಂಡಿದ್ದೆ, ಅಂತ ಹೈ ಸ್ಟಾಪ್ ಲಾಸ್ ಇಟ್ಟಿದೆ. ಬಟ್ ಅಲ್ಲೇ ಹಿಟ್ಟಾಗಿ ಇಲ್ಲಿಂದ ರಿಜೆಕ್ಷನ್ ಸ್ಟಾರ್ಟ್ ಆಗಿದೆ.
ಹ್ಮ್. ಅಣ್ಣ, ಓಕೆ, ಆಮೇಲೆ ಸಿಗೋಣ. ಓಕೆ. ನಮಸ್ತೆ. ಗ್ರಾಸಮ್ ಇದೆಯಲ್ಲ, ಎಕ್ಸಾಕ್ಟ್ ಮೊನ್ನೆ ಇಂಪಾರ್ಟೆಂಟ್ ಕ್ಯಾಂಡಲ್ ಇದು. ಸೊ ವೀಕ್ ಓಪನ್ ಆಗಿದೆ. ಅದು ಬಿದ್ದಿದ್ದು ಆ್ಯಕ್ಚುಲಿ ಮೊನ್ನೆ ಹೈ ಇದೆಯಲ್ಲ, ಈ ಹೈ. ಮೀ ಐನ ರಿಜೆಕ್ಷನ್ ಆಯಿತು, ಲೋವರ್ ಲೋ ಆಯಿತು, ವೀಕ್ ಓಪನ್ ಆಯಿತು. ವೀಕ್ ಓಪನ್ ಆಗಿ ಪ್ರೈಸ್ ನೆನ್ನೆ ಹೈಯಿಂದನೇ ರಿಜೆಕ್ಷನ್ ಸ್ಟಾರ್ಟ್ ಆಗಿದೆ. ನೆನ್ನೆ ಅಂತೀನಿ, ಇವತ್ತಿಂದ ಹೈ. ಇಂಟ್ರಾಡೇ ಕ್ಯಾಂಡಲ್ ಇದೆಯಲ್ಲ, ಫಸ್ಟ್ ಡೇ ಕ್ಯಾಂಡಲು ಹೈಯಿಂದನೇ ರಿಜೆಕ್ಷನ್ ಸ್ಟಾರ್ಟ್ ಆಯಿತು. ಟಾರ್ಗೆಟ್ಟು ಇಲ್ಲೋ ಹತ್ರ ರೆಸಿಸ್ಟೆನ್ಸ್ ಫಾರ್ಮ್ ಆಯಿತು, ಇಲ್ಲಿವರೆಗೆ ಬರಬೇಕಿತ್ತು, ಬಂದಿಲ್ಲ. ಓಕೆ, ಅದೊಂದು ಬಂದು ನಾಳೆ ಬರುತ್ತೆ. ಕೊಟಕ್ ಬ್ಯಾಂಕು ಮೊನ್ನೆಲ್ಲೋ ಇದೆಯಲ್ಲ, ಅಲ್ಲಿಂದ ರಿಜೆಕ್ಷನ್ ಸ್ಟಾರ್ಟ್ ಆಗಿದೆ, ನಾಳೆ ಖಂಡಿತವಾಗ್ಲೂ ಬೀಳುತ್ತೆ. ಶ್ರೀರಾಮ್ ಫೈನಾನ್ಸ್ ಮಾತ್ರ ಬ್ಯೂಟಿಫುಲ್ ಟ್ರೇಡ್ ಮಾಡಿದೆ. ಶ್ರೀರಾಮ್ ಫೈನಾನ್ಸ್ ನಾಳೆನೂ ಬೀಳುತ್ತೆ. ಶ್ರೀರಾಮ್ ಫೈನಾನ್ಸು ಹ್ಞೂ ಸೆಟ್. ನೆನ್ನೆ ಇದ್ದಾನೆ, ಶಾರ್ಟ್ ಆಗಿದೆ ಇದು. ನಾನು ಶಾರ್ಟ್ ಮಾಡಿದೆ. ಏನು ಟಾರ್ಗೆಟ್ ನೋಡಿ, ನೆನ್ನೆ ಹತ್ರನೇ ಬಂದಿದೆ. ಓಕೆ, ನೋಡಿ, ಎಕ್ಸಾಕ್ಟ್ ಶ್ರೀರಾಮ್ ಫೈನಾನ್ಸಲ್ಲಿ ನಾನು ರಿಕವರಿ ಮಾಡಿಕೊಂಡೆ. ಓಕೆ, ಈ ರೀತಿ ಹೆಚ್ಚಿನ ಮಾಹಿತಿಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ನಾಳೆ ಸಿಗೋಣ.